ಜೋಗಪಾಳ್ಯ ಅಗ್ರಮ್ಗೆ ಇದು 117 ಶಾಂತಿನಗರ್ ಮತ್ತು ಜೋಗಪಾಳ್ಯ ಶಾಂತಿನಗರ್ ಜೋಗಪಾಳ್ಯ ನೀಲ್ಸಂದ್ರ ಮನ್ನಾರ್ಪೇಟು ಶಾಂತಲಾ ಅಗ್ರಮ್ ದೊಂಗ್ಲೂರು. ಓಕೆ, ಎಲ್ಲರೂ ಒಳ್ಳೆ ಟೀಮ್ ಮಾಡಿ ಎಲ್ಲರೂ ಆಡಿಸಿ ಆಟ ನೋಡಕ್ ಬರಬೇಕು. ಆಡದೇ ಇರೋ ಕೈ ತಟ್ಟಬೇಕು, ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಏನು ಕಲಕ ಮಹಿಳೆಯರದು ಎಲ್ಲ ಕಾಂಪಿಟೇಷನ್ ಎಲ್ಲ ಇದೆ, ಸೊ ಅದರಲ್ಲೆಲ್ಲ ಭಾಗವಹಿಸಿ ಎಲ್ಲ ರೆಡಿಯಾಗಿ. ಏನಿದು ಸ್ವಲ್ಪ ಹಿಂದೆ ಬನ್ನಿ. ಸತೀಶ್ ಅವರೇ, ನವೀನ್ ಕೈ ಲೇಡೀಸ್ ಕೊಡು. ಸ್ವಲ್ಪ ಹಿಂದ್ಗಡೆ ಇದು ಕ್ರಿಕೆಟ್ ಓಪನ್ ಇರಪ್ಪ, ಮ್ಯೂಸಿಕ್ ಬೇಡ, ಎಲ್ಲ ಆದ್ಮೇಲೆ ಮ್ಯೂಸಿಕ್ ಹಾಕೋದು ಬಿಡಿ. ಅದೆಲ್ಲ ಪೇಪರ್ ಎಲ್ಲ ಕವರ್ ಎಲ್ಲ ಕೊಡಿ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಓಪನ್ ಮಾಡ್ರಿ. ಹಳೆ ಜಿಮ್ಮು ಅದು ಇದು ಅಂತೀರ, ಏನು ಕವರ್ ಓಪನ್ ಓಪನ್ ಮಾಡಿ ಎಲ್ಲರೂ ಮುಂದೆ ನಿಂತ್ಕೊಳ್ಳಿ. ಒಂದೊಂದು ವಾರ್ಡಿಗೆ ಒಂದೊಂದು ಕಲರು. ಸ್ವಲ್ಪ ಹಿಂದೆ ಬಾಣ. ಮೋಸಸಣ್ಣ, ಸ್ವಲ್ಪ ನೀನು ಹಿಂದೆ ಹೋಗಿ ಆ ಕಡೆ. ಅಲ್ಲಲ್ಲ ಕಾಣಿಸಲ್ಲ ಏನು, ಸ್ವಲ್ಪ ಪುಷ್. ನೀವು ಮೇಲೆ ಬಾ ಮೋಸಸ್. ಕ್ರಿಕೆಟ್ ಯಾರ್ಯಾರು ಈಗ ಕ್ರಿಕೆಟ್ ಟಿ ಶರ್ಟ್ ಇಡ್ತಿದ್ದಾರೆ ಎಲ್ಲ ಹಿಂದೆ ಹೋಗ್ಬಿಟ್ಟು ಫುಟ್ಬಾಲ್ಗೆ ಮುಂದೆ ಲೇಡೀಸ್ನ ಬಿಡೋಣ. ಓಕೆ, ಈ ಟಿ ಶರ್ಟ್ ಬಿಸಿದವ್ರಿಗೇನ ಇಲ್ಲ ನಿಮ್ಗೆ ವಾಪಸ್ ಕೊಡ್ಬೇಕಾ? ಆಮೇಲೆ ತಗೊಂಡೋದ್ರು ಕಷ್ಟ ಅಲ್ಲ ಅಂತ. ಫೋಟೋ ತಗೊಂಡೇನಪ್ಪ, ನಮ್ಮ ಸತೀಶ್ ಅವರು ಓಪನ್ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ, ಗುಡ್. ಇದು ನಿಲ್ಲು, ಮೋಸಸ್ ಅಣ್ಣನ್ಗೆ ಅಂದ್ಕೊಡು. ಬಾಮ ಈ ಕಡೆ ಬಾಮ. ಗಿರಿಜಮ್ಮ, ವಾಸಗಿ ಅಕ್ಕ ಬಾಯಿಗೆನಾ ಕೂಪ್ಟೇನಾ ಇದೇನಾ ಕಲ್ಯಾಣಮ್ಮ ಯಾರ್ಕಾವ್ದು. ಬಾಮ ನಿರ್ಮಲಾ. ಓಹೋ, ಯಾರೋ ಒಬ್ರು ದಪ್ಪಕ್ಕಿರೋರು ದೂರದಿಂದ ನೋಡಿ ನಗ್ತಾ ಇದ್ದಾರೆ. ಬಾ ಬಾ ಬಾ, ಕೊಡು. ಸ್ವಲ್ಪ ಆ ಕಡೆ ಜರ್ಕೊಳ್ಳಿ. ಹಾ, ಓಪನ್ ಮಾಡಿ ಆಯ್ತಾ? ಓಪನ್ ಮಾಡಿ, ಟಿ ಶರ್ಟ್ ಕವರ್ ಓಪನ್ ಮಾಡಿ, ಅಗಲ ಮಾಡಿ ಇಟ್ಕೊಳ್ಳಿ. ಎಲ್ಲ ಸೊಳ್ಳಿ ಕೊಡ್ಕೊಳ್ಳಿ. ಏನ ಪಡೆದ ಶಾಂತಲಾ ಅವಾರ್ಡ್ ಸೇಮ್ ಕಲರ್ ಅಲ್ವಾ ಕ್ರಿಕೆಟ್ಗೂ ಫುಟ್ಬಾಲ್ಗೂ? ಓಕೆ, ಕ್ರಿಕೆಟ್ಗೆ ಟಿ ಶರ್ಟ್ ಅಲ್ಲ, ಇದು ಫುಟ್ಬಾಲ್ ಅಲ್ಲ, ಸೊ ಇದು ಕಾಲರ್ ಇಲ್ಲ. ಓಕೆ, ಗುಡ್. ಆ ಕಡೆ ಮೇಲತ್ತು. ನೀನು ಸುಮ್ಮನೆ ಇದೆ ಮೇಲತ್ತ ಆ ಕಡೆ ಬಾ, ಜಾಗ ಮಾಡಬೇಕು. ಬಂದು ನುಗ್ತಾ ಇರೋದು. ಸರಿತಾ ಅಂತ ತಗೊಳಪ್ಪ, ಲೈವ್ ಅಲ್ಲಿ ಕರೆಕ್ಟ್ ಆಗಿ ಫುಲ್ಲು ಸಣ್ಣಕ್ಕಾಗಿದ್ದಾರೆ. ಯಾರು ದಡಿಮೆ ಸುಮ್ಮನ ಸುಮ್ಮನಮ್ಮ. ಥ್ಯಾಂಕ್ ಯು. ಸೊ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಕಲರ್ಸ್ ಹ್ಯಾವ್ ಬೀನ್ ಲಾಂಚ್ಡ್. ಸೊ ಇದನ್ನು ಸ್ವಲ್ಪ ನಮ್ಮ ಬ್ಯಾಂಗ್ಳೂರು ಫುಟ್ಬಾಲ್ ಸ್ವಲ್ಪ ಎಲ್ಲ ನಮಗೆ ಇದು ಮಾಡಬೇಕು. ಒಳ್ಳೆ ರೆಫ್ರೀಸ್ನ ಕಳಿಸ್ಕೊಡ್ಬೇಕು. ಆಮೇಲೆ ಟೀಮ್ ಸ್ವಲ್ಪ ಆಟಗಾರರನ್ನ ನಮ್ಮ ಲೋಕಲ್ ಹುಡುಗರೆ, ಲೋಕಲ್ ಮಣ್ಣಿನ ಮಕ್ಕಳು ಬೇಕು ನಮಗೆ. ಓಕೆ, ಸೊ ಇಲ್ಲಿ ಅಲ್ಲಲ್ಲಿ ವಾರ್ಡಲ್ಲಿ ಅಲ್ಲಿರೋರೇ ಇರಬೇಕು. ಯಾವ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಲ್ಲ, ಲೋಕಲೇ ಮಾಡಬೇಕು. ಸೊ ಮೋಹನಣ್ಣ ಹೇಳ್ದಂಗೆ 1 ಲಕ್ಷ ವಿನ್ನರ್ಸಿಗೆ ಕೊಟ್ಬಿಡೋಣ. 50,000 ಕೊಡ್ತಾರೆ ಮೋಹನಣ್ಣ. ವೋಟರ್ ಐಡಿ ಇರ್ಲಿಲ್ಲ ಎದಕ್ಕೂ ஒண்ணுமே நடக்காது. ವೋಟರ್ ಐಡಿ ಕಂಪಲ್ಸರಿயா இருக்கணும். ಯಾರು இருந்தாலும் ಸರಿ, ವೋಟರ್ ಐಡಿ அந்த ವಾರ್ಡೇ ಇರಬೇಕು ಟೀಮ್. ಅದು ಕ್ಲಿಯರ್ ಆಗಿ ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಬಂದು ಗಲಾಟೆ ಮಾಡ್ಕೋಬೇಡಿ. ಯಾರು ಪ್ಲೇಯರು ಆ ವಾರ್ಡ್ನಲ್ಲಿ
ಅವನು ವೋಟರ್ ಕಾರ್ಡ್ ಇರಬೇಕಾಗಿರೋದು ಬಹಳ ಮುಖ್ಯ. ಪಕ್ಕದ ವಾರ್ಡಿಂದ ಈ ವಾರ್ಡ್ಗೆ ಆಡಕ್ಕಾಗಲ್ಲ. ಮದುವೆ ಬೇಕಿದ್ರೆ ಮಾಡ್ಕೋಬಹುದು ಆ ಕಡೆ ಈ ಕಡೆ ವಾರ್ಡು, ಇದಾಗಲ್ಲ ಏನಪ್ಪ ಅಲ್ವಾ? ಸೊ ಇನ್ನೇನು ಬಾಕಿ ಇದನ್ನ ಆಯ್ತಲ್ಲ, ಏನು 12 ಗಂಟೆ ಮಾಡ್ಬಿಟ್ಟಲ್ಲ, ಬಹಳ ದೂರ ಹೋಗ್ಬೇಕು ನಾನು. ಮುರುಗಣ್ಣ ಬಾಣ ಹಿಂಗೆ ಯಾರು ಎಲ್ಲರೂ ಯಾವಾಗಲೂ ಇರಬೇಕು, ಅದೇ ನಮಗೆ ಬೇಕಿರೋದು. ಆವಾಗ ಬಂದು ಹೋಗೋರು ನಮಗೆ ಬೇಡ ಏನಪ್ಪಾ, ಕರೆಕ್ಟಾ? ನಮ್ಮ ಜೊತೆ ಪರ್ಮನೆಂಟ್ ಆಗಿ ಇರೋರೆ ನಮ್ಮ ಜೊತೆ ಇದ್ರೆ ಸಾಕು. ಈ ಬಂದು ಹೋಗೋರಿಗೆ ಅವಕಾಶ, ಹಳೆ ಪಿಕ್ಚರ್ ಅಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಅಂತ ಕೊಡೋರು, ಅದು ನಮಗೆ ಬೇಡ. ವಿ ವಾಂಟ್ ಪರ್ಮನೆಂಟ್ ಅಪಿಯರೆನ್ಸ್. ಸೊ ಥ್ಯಾಂಕ್ ಯು. ಸೊ ಎಲ್ಲರೂ ಇವತ್ತಿನ ಈ ಒಂದು ಇದರಲ್ಲಿ ಸಾಯಂಕಾಲ 5 ಗಂಟೆವರೆಗೂ ನಡೀತದೆ. ನೋಡು, ಸ್ವಲ್ಪ ಜನ ಬಂದರೆ ಎಕ್ಸ್ಟೆನ್ಷನ್ ಮಾಡಿ ಯಾರ್ಯಾರ್ದು ಎಲ್ಲರನ್ನೂ ಕರೆಸ್ಕೊಂಡು ಬಿಡಿ. ನಾವು ನೋಡಿ ಎಲ್ಲ ಕಡೆ ನಾನು ಯಾವಾಗ ಹೋದ್ರು ಪೆನ್ಷನ್ ಓಲ್ಡ್ ಏಜ್ ಆಗಿಲ್ಲ, ಪಿಡೋ ಪೆನ್ಷನ್ ಬಂದಿಲ್ಲ, ಅದು ಇದು ಅಂತ ಗಲಾಟೆ ಮಾಡ್ತಾರೆ. ಹ್ಯಾಂಡಿಕ್ಯಾಪು, ದಯವಿಟ್ಟು ನಿಮಗೆ ಗೊತ್ತಿರೋರು ಯಾರಾದರೂ ಇಲ್ಲಿ ಬಂದಿಲ್ಲ ಅಂದರೆ ಅವ್ರನ್ನ ಕರೆಸಿ. ಬಾಲು ಎಲ್ಲ ಸುಲಭ ಸಾಮಿ ಆಯ್ತೇನ ಇಬ್ಬಡಿ ನಿಕ್ಕಿನ ಮೇಲೆ ಏನಿಡ್ವಾ, ಎಕ್ಸ್ ಕಾರ್ಪೊರೇಟರ್ಸ್ ಎಲ್ಲ ಮೇಲೆ ಪಾಪ ಮೋನಣ್ಣ ವಾ ಬಾ ಕೂಬಿಡ್ನಮ್ಮ, ನಾ ಕಲ್ಯಾಣಮ್ಮ ಯಾರಿಗೋ ಹಿಂಗೆ ಆಮೇಲೆ ಸಾಪಾಡೋನು ಇಲ್ಲ ಇನ್ನಕ್ಕೆ ಹಿಂಗೆ. ಸೊ ಥ್ಯಾಂಕ್ ಯು ಎಲ್ಲರೂ. ಸ್ವಲ್ಪ ವಿಶೇಷವಾಗಿ ನಮ್ಮ ವಾಲಂಟಿಯರ್ಸು ಬಂದವರಿಗೆ ಸಹಾಯ ಮಾಡಬೇಕು. ಯಾರೋ ಅವ್ರಿಗೆ ಗೊತ್ತಾಗಲ್ಲ, ಅವ್ರನ್ನ ಒಬ್ಬರನ್ನ ಕರ್ಕೊಂಡು ಕೌಂಟ್ರಿಗೆ ಕರ್ಕೊಂಡೋಗಿ ಅವ್ರ ಕೆಲಸ ಮಾಡಿ ಬಿಟ್ಟು ಮತ್ತೆ ಬೇರೆಯವ್ರ ಕೈ ಇದು ಮಾಡಕ್ಕೆ ಹೋಗಿ. ನೀವು ಸುಮ್ಮನೆ ಅಲ್ಲೋಗಿ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. ಪಾಪ ಕಷ್ಟದಲ್ಲಿ ಇರ್ತಾರೆ, ಬೇಜಾರಲ್ಲಿ ಇರ್ತಾರೆ, ನನಗೆ ಸಿಕ್ಕಿಲ್ಲ ಅನ್ನೋ ನೋವಲ್ಲಿ ಇರ್ತಾರೆ. ಅವ್ರನ್ನ ಕೈ ಹಿಡಿದು ಕರ್ಕೊಂಡೋಗಿ ಅವ್ರ ಕೆಲಸ ಮಾಡಿಸಿ ಮುಗಿಸಿ ಕಳಿಸ್ಕೊಡಿ ಅವ್ರು. ಸೊ ಅದು ಅವ್ರಿಗೂ ಸಂತೋಷ ಆಗ್ತದೆ, ಮುಖ್ಯವಾಗಿ ನನಗೆ ಸಂತೋಷ ಆಗ್ತದೆ. ಓಕೆ, ಎಲ್ಲ CCTV ಕ್ಯಾಮರಾ ಹಾಕಿದ್ದೀನಿ, ನೋಡ್ತಾ ಇರ್ತೀನಿ ಯಾರು ಏನು ಮಾಡ್ತಾರೆ ಅಂತ. ஏன்னா ஆனந்த் சிரிக்காத, சிரிப்புக்கு வாய்ப்பு கிடையாது, உழைப்புக்கு தான். உழைப்பு இருந்தா சிரிப்பு எப்போ இருக்கும். வாங்க KPCC இன்சார்ஜ், நம்ம பர்மனெண்ட் இன்சார்ஜ் வாங்க வாங்க ಪರ್ಮನೆಂಟ್ ನಮ್ಮ ಚೇಂಜ್ ಮಾಡக்கூடாதுன்னு சொல்லியிருக்கிறேன் ನಾನು. ಇಲ್ಲೇ ಕರ್ನಾಟಕದಲ್ಲಿ ಪ್ರೋಗ್ರಾಮ್ ನಡೀತದೆ, ಇಲ್ಲೇ ಸರ್ ಯಾವುದೊಂದೇ ಒಂದು ನಡೀತಾ ಇರುತ್ತೆ, ಮಾಡ್ತಾ ಇರ್ತೀವಲ್ಲ ನಾವು. ಜನಪರ ನಾವು, ನಮ್ಮ ಪಕ್ಷ ಜನಪರ, ನಮ್ಮ ಸರ್ಕಾರ ಜನಪರ. ನಾವು ಹೇಳಿ ಏನು ಜನಪರ. ಓಕೆ, ಸೊ ನಾವೆಲ್ಲರೂ ಆ ಒಂದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ದಯವಿಟ್ಟು ಎಲ್ಲರೂ ನೀವು ಭಾಗವಹಿಸೋದು ತುಂಬ ಮುಖ್ಯ. ಯಾರು ಸುಮಾರು ಜನಕ್ಕೆ ಗೊತ್ತಾಗಿರಲ್ಲ, ಲೈವ್ ಹೋಗ್ತಾ ಇದೆ, ನೋಡೋರು ಅಲ್ಲಿಂದ ಬೇರೆಯವ್ರಿಗೆ ಹೇಳಿ ಕಳಿಸ್ಕೊಡಿ. ಕೆಲಸ ಇದೆ, ಆಫೀಸು ಡ್ಯೂಟಿ ಗೊತ್ತಿದೆ ನಮಗೆ, ನಾವೇನು ಮಾಡೋದು, ಬರೀ ಭಾನುವಾರ ಶನಿವಾರ ಮಾತ್ರ ಮಾಡೋಕ್ಕಾಗಲ್ವಲ್ಲ, ಆಗುತ್ತೇನಪ್ಪ? ಸೊ ಇವತ್ತು ಬಂದರೆ, ಯಾಕಂದರೆ ಭಾನುವಾರ ಶನಿವಾರ ಗೌರ್ಮೆಂಟ್ ಆಫೀಸರ್ ಸಿಗಲ್ಲ ನಮಗೆ, ಸೊ ಅವರು ಸಿಗಬೇಕು ಅಂತ ಇವತ್ತೇ ಮಾಡಿದ್ದೀವಿ. ಆಮೇಲೆ 9ನೇ ತಾರೀಕು ನಾವು RWS ಜೊತೆ, RWS ಅಂದರೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಬಿಲ್ಡಿಂಗ್ ಅಸೋಸಿಯೇಷನ್ಸು, ರೋಡ್ ಅಸೋಸಿಯೇಷನ್ಸು, ಯಾರ್ಯಾರು ಮತ್ತೆ ಯಾರೇ ಸಾಮಾನ್ಯ ಜನ ಯಾರಿಗಾದರೂ ಲೋಕಲ್ ಏರಿಯಲ್ಲಿ ಸಮಸ್ಯೆ ಇದೆ ಅಂದರೆ ನೀರಿನ ಸಮಸ್ಯೆ ಇರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ರೋಡ್ ಇರ್ಬೋದು, ಮೋರಿ ಇರ್ಬೋದು, ಎನಿ ಇಶ್ಯೂಸ್ 9th ನಾವು ಒಂದು ಸರ್ಕಾರದ ಅಧಿಕಾರಿಗಳೆಲ್ಲರೂ ಇರ್ತಾರೆ, 4 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತೀವಿ 9th. ಜೊತೆಗೆ ಮೆಡಿಕಲ್ ಕ್ಯಾಂಪು ಎಲ್ಲ ನಡೀತಾ ಇರ್ತದೆ. ಇದು 4 o'clock ನಾವು ಆದರೆ ನಮ್ಮ ಝೋನಲ್ ಕಮಿಷನರ್ಗೂ, ಜಾಯಿಂಟ್ ಕಮಿಷನರ್, ನಮ್ಮ ಎಲ್ಲರೂ ಪೊಲೀಸ್ ಅಧಿಕಾರಿಗಳು, ಎಲ್ಲ ಡಿಪಾರ್ಟ್ಮೆಂಟ್ ಇರ್ತಾರೆ. ಅದು ಕಂಪ್ಲೀಟ್ ನೀವು 2 ಇದರಲ್ಲಿ ಬರ್ಕೊಂಡು ತರಬೇಕು ಲೆಟ್ರು, ಏನೇನು ಸಮಸ್ಯೆ. ಆಮೇಲೆ BWSSB ಇದ್ರೆ ಅದಕ್ಕೆ ಒಂದು ಲೆಟ್ರ್ ಮಾಡಿ, ಒಂದು ಲೆಟ್ರ್ ಕೊಡೋಕ್ಕೆ ಒಂದು ಲೆಟ್ರ್ ನಿಮ್ಮ ಹತ್ರ, ಅದಕ್ಕೆ ಅದನ್ನೆಲ್ಲರೂ ಹೇಳ್ಬಿಡಪ್ಪ, ಅದಕ್ಕೆ ಅಟ್ಯಾಚ್ ಮಾಡಿ ನಿಮಗೆ ಅಟೆಸ್ಟ್ ಮಾಡಿ ಕೊಡ್ತಾರೆ. ಅಂದರೆ ನಿಮ್ಮ ಹತ್ರನೂ ಒಂದು ದಾಖಲೆ ಇರ್ತದೆ, ಏನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾವಾಗ ಅಟೆಂಡ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಇದರ ರೋಡು ಕಂಪ್ಲೇಂಟ್ ಇದ್ರೆ ಅಣ್ಣ ಆಯ್ತಣ್ಣ, ಇರ್ಲಿ ಒಂದು ಸ್ವಲ್ಪ ಸುಮ್ಮನೆ, ಯಾಕಂದ್ರೆ ದಪ್ಪ ಆಗ್ಬಿಟ್ಟು ಇಂದ ಮಾತ್ರ ಕೊಂಡ್ರಲ್ಲಿ ಕೆಲಸ ಆಗಿದೆ. ಎಲ್ಲಿ ಸಮಸ್ಯೆ ಇದ್ರೆ ಬರಲಿ. ಈಗ ರೋಡು BBMPಗೆ, ಈಗ BWSSB ಇದ್ರೆ BWSSB, ಸ್ಟ್ರೀಟ್ ಲೈಟು, ಆಮೇಲೆ
ಪೊಲೀಸು ಕಂಪ್ಲೇಂಟ್ಸು, ಟ್ರಾಫಿಕ್ಕು, ಇನ್ನೊಂದು. ಸೊ ಬೇರೆ ಬೇರೆನೆ ಒಂದು ಲೆಟ್ರ್, ಎಲ್ಲಾನು ಒಂದೇ ಲೆಟ್ರಲ್ಲಿ ಬರ್ಕೊಟ್ರೆ ಈ ಲೆಟ್ರ್ ಎಲ್ಲ ಕಡೆ ಹೋಗಿ ಎಲ್ಲ ಕಡೆಗೆ ಹೋಗಲ್ಲ, ಅದು ಅರ್ಥ ಆಯ್ತಲ್ವಾ? ಹಾಗಾಗಿ ಬೇರೆ ಬೇರೆ ಬರ್ಕೊಂಡು ತಗೊಂಡು ಬನ್ನಿ. ಆಲ್ RWS, ಈ ಫ್ಲಾಟ್ ಅಸೋಸಿಯೇಷನ್ಸು, ರೋಡ್ ಅಸೋಸಿಯೇಷನ್ಸು, ಯಾರ್ಯಾರಿದ್ದಾರೆ ಎಲ್ಲರೂ ಬರ್ಬೋದು. ಆಲ್ ನಮ್ಮ ಶಾಂತಿನಗರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಜನಸ್ಪಂದನ 9ನೇ ತಾರೀಕು, 10ನೇ ತಾರೀಕು ಮಹಿಳಾ ದಿನಾಚರಣೆ. ಸೊ ಅದಕ್ಕೆ ಸ್ವಲ್ಪ ಪ್ರೋಗ್ರಾಮ್ ಮಾಡಪ್ಪ, ಮಹಿಳೆಯರನ್ನೆಲ್ಲ ಸೇರಿಸಿ ಅವ್ರಿಗೆ ಒಂದು ಡ್ಯಾನ್ಸ್ ಗೀನ್ಸ್ ಆಡೋಕ್ಕೆ ಅವಕಾಶ ಕೊಡು, ಸ್ಟೇಜ್ ಎಲ್ಲ. ಸೊ 9th ಮಹಿಳಾ ದಿನಾಚರಣೆ. ಆ ಒಂದು ದಿವಸಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು 4-5 ಜನ ಮಹಿಳೆಯರಿಗೆ ನಾವು ಪ್ರಶಸ್ತಿ, ಒಂದು ಅವಾರ್ಡ್ ಕೊಡೋ ಥರ ಮಾಡಬೇಕು. ಅದನ್ನು ಸ್ವಲ್ಪ ರೆಕಮೆಂಡೇಶನ್ಸ್ ತಗೊಳ್ಳಿ. ಅಂದರೆ ಅವರು ಜನಪರ ಕೆಲಸ ಮಾಡಿರೋರು, ಸುಮ್ಮನೆ ನಾವು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತೀವಿ. ಏನೋ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥವ್ರು, ಜನಪರ ಕೆಲಸ ಮಾಡುವಂಥವ್ರು, ಅಂಥವ್ರನ್ನ ಲಿಸ್ಟ್ ಮಾಡಿ. ಸೊ ಅದೊಂದು 10ನೇ ತಾರೀಕು. 11ನೇ ತಾರೀಕು ನಮ್ಮ ಲಾಸ್ಟ್ ಫೈನಲ್ ರೌಂಡ್ ಪ್ರೋಗ್ರಾಮ್ ನಡೀತದೆ. ಸೊ ಗಿಫ್ಟು ಕೂಪನ್ಸ್ ಕೊಡ್ತೀವಿ. ಯಾರ್ಯಾರಿಗೆ ಕೂಪನ್ ಇದೆ ಅವ್ರಿಗೆ ಮಾತ್ರ. ಈಗ ಅದು ಅಷ್ಟೇ, ಸುಮಾರು ಜನ ಬಂದ್ಬಿಟ್ಟು ನನಗೆ ಸಿಕ್ಕಿಲ್ಲ ಅನ್ನೋರೇ ಇರ್ತಾರೆ. ನಾವು ಯಾರು ಬಡವರಿದ್ದಾರೆ, ಯಾರಿಗೆ ಕಷ್ಟ ಇದೆ ಅಂಥವ್ರಿಗೆ ನಾವು ಹುಡುಕಿ ಎಲ್ಲ ವರ್ಷ ಕ್ರಿಸ್ಮಸ್ಗೆ, ಪೊಂಗಲ್ಗೆ ಎಲ್ಲ ಕೊಡ್ತಾ ಇದ್ದೀವಿ. ಈ ಸರಿ ಸ್ವಲ್ಪ ಎಲ್ಲದಕ್ಕೂ ಸೇರಿಸಿ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಸ್ವಲ್ಪ ವ್ಯತ್ಯಾಸವಾದಂಥ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಬಟ್ ಐ ಆಮ್ ವೆರಿ ಪ್ರಾಂಪ್ಟ್ ಆನ್ ದಟ್. ಯಾರಿಗೆ ಇಲ್ಲ ಅಂಥವ್ರಿಗೆ ಇದು ಸಿಗಬೇಕು. ನಾನು ಆಗಲೂ ಹೇಳಿದೆ, ಫ್ರೀ ಅಂದರೆ ಎಲ್ಲರೂ ನನಗೆ ಕೊಡಿ ಅಂತಾರೆ. ದಯವಿಟ್ಟು ಲೈವಲ್ಲಿ ನೋಡೋರು ಬಾಕಿ ಇರೋರಿಗೆ ಹೇಳಿ, ಇರೋರು ಕೇಳಬೇಡಿ, ಇಲ್ಲದೆ ಇರೋರಿಗೆ ನಾವು ಕೊಡೋಣ. ಓಕೆ? ಸೊ ಟೋಕನ್ ಯಾರಿಗಿದೆ ಅವ್ರು ಮಾತ್ರ ಬರಬೇಕು. ಟೋಕನ್ ಇಲ್ಲದೆ ಇರೋರು ಬಂದು ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ. ಈ ಸರಿ ನಾವೇನೋ ಬೇರೆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. ವೋಟರ್ ಕಾರ್ಡ್ ಇರಬೇಕು, ಕಾರ್ಡ್ ಇರೋರಿಗೇನೆ ಅದು ಸಿಗೋದು. ಆಮೇಲೆ ಒಂದು ಮನೆಯಿಂದ ಒಂದೇ ಸಿಗೋದು, 2 ಸಿಗಲ್ಲ. ಸೊ ಯಾರು ನಮ್ಮ ಲೀಡರ್ ರೆಕಮೆಂಡ್ ಮಾಡುವಾಗ, ನಮ್ಮಲ್ಲಿ ಒಬ್ಬರು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಇದ್ದಾರೆ, ಒಂದೇ ಫ್ಯಾಮಿಲಿ, ಅವರಿಗೆ ಒಂದು ಕಡೆನೇ ಕೊಡ್ಬೇಕು ನಾವು. ಸೊ ಇದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಎಲ್ಲರೂ ನೀವು ಅದನ್ನು ಸ್ವಲ್ಪ, ಯಾಕಂದರೆ ಬೂತ್ ಲೆವೆಲಲ್ಲಿ ನಾವು ಯಾವ ಥರ ಟೋಕನ್ ಎಲ್ರಿಗೂ ರೀಚ್ ಆಗೋ ಥರ ಮಾಡಬೇಕು ಅದನ್ನು. ಓಕೆ? ಸೊ ಇದೆಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಪೇಕ್ಷೆಯನ್ನು ಮಾಡಿ, ನಾನು ಈ ಪ್ರೋಗ್ರಾಮ್ ಮುಗಿದ ಮೇಲೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಮದ್ದೂರು SM ಕೃಷ್ಣ ಅವ್ರದ್ದು ಇವತ್ತು ಒಂದು ಇದಿದೆ, 11th ಡೇ ಪ್ರಾರ್ಥನೆ ಇದೆ. ಅದು ಮುಗಿಸ್ಕೊಂಡು ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಸೊ ತಾವು ಇಲ್ಲಿರೋರು ಕಾರ್ಯಕ್ರಮವನ್ನು ನೀಟಾಗಿ ನಡೆಸ್ಕೊಂಡು ಹೋಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನಿಲ್ಲಪ್ಪ, ಆಯ್ತಲ್ಲ, ಎಲ್ಲ ಹೇಳಿದ್ದೀನಲ್ವಾ? ಏನೋ ಬಿಟ್ಟೋಗಿದೆಯಾ? ಥ್ಯಾಂಕ್ ಯು. ಸೊ ಶಾಂತಿನಗರ್ ರತ್ನ ಈ ಅವಾರ್ಡಿಗೆ ಯಾರು ಡಿಸರ್ವಿಂಗು, ನೀವೆಲ್ಲರೂ ಅದಕ್ಕೆ ಒಂದೊಳ್ಳೆ ರೆಕಮೆಂಡೇಶನ್ಸ್ ಕೊಡಬೇಕು. ಏನಣ್ಣ, ಏನಕ್ಕಣ್ಣ, ಯಾರು ಬರ್ತಾರೆ ಅಣ್ಣ? ಈಗಲೇನು ಕಮ್ಮಿ ಇಲ್ಲಪ್ಪ. ಪಾಪ ಬಾಲು ಅನ್ನ ದೂರ ಮನಿಕ್ರಾರು. Lucky residents living in the Shantinagar. Thank you. ಗಮ್ಲೂರ್ ಕ್ಲಬ್ ನಮ್ಮ ನವೀನ್ ರೆಡ್ಡಿ ಅವರು, ಬನ್ನಿ ಕಮ್. ಥ್ಯಾಂಕ್ ಯು. ಜಯಂತ್ ರೆಡ್ಡಿ ಅವರು, ಥ್ಯಾಂಕ್ ಯು. ಎಲ್ರಿಗೂ ನನ್ನ ಆತ್ಮೀಯವಾದಂಥ ಧನ್ಯವಾದಗಳನ್ನ ಹೇಳಿ, ಮುಂದೆ ಎಲ್ಲ ವಾಲಂಟಿಯರ್ಸ್ ಮಾಡಿ ನಿಮ್ಮ ಕಾರ್ಯಕ್ರಮ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ದಯವಿಟ್ಟು ತಾವೆಲ್ಲ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.